ಅವರು ನಿಮ್ಮದೇ ಪಕ್ಷದವರಲ್ಲ ಸರ್. ಅವ್ರದೊಂದು ಬೈಟ್ ಪ್ಲೇ ಮಾಡ್ಬಿಡಿ ನಾಗರಾಜ್ ಯಾದವ್ಜಿಗೋಸ್ಕರ ಮಾಡ್ಲಿ. ಬೆಳಗಾವಿ ಕೊಟ್ಟರು ಒಳ್ಳೇದೇ, ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದೇ. ಚರ್ಚೆ ನಡೀತಾ ಇದೆ. ಕೋಲಾರ ಕೊಟ್ಟರು ಇನ್ನೂ ಒಳ್ಳೇದು, ಹತ್ರ ಇರುತ್ತೆ, ಓಡಾಡೋ ಕಡೆ ಚೆನ್ನಾಗಿರ್ತದೆ. ಕೋಲಾರ ಇಲ್ಲ ಇಲ್ಲ, ಕೋಲಾರ ಜಿಲ್ಲೆಗೆ ಅಂತ ಹೇಳಿದೆ, ನಾನಂತ ಹೇಳಿಲ್ಲ. ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದು ಅಂತ ಹೇಳಿದೆ. ಫಸ್ಟ್ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕೊಟ್ಟಿರೋದೇ ಕೋಲಾರ. ಈಗಲೂ ಕೊಳ್ಳಿ, ಯಾರಿಗಾದ್ರೂ ಒಬ್ಬರು ಸೀನಿಯರಿಟಿ ಸೀನಿಯರ್ ಕೊಳ್ಳಿ ಯಾರಿಗಾದ್ರು. ಬೆಳಗಾವಿ ಕೊಟ್ಟರು ಒಳ್ಳೇದೇ, ಕೋಲಾರ ಜಿಲ್ಲೆ ಕೊಟ್ಟರು. ಈ ವ್ಯಕ್ತಿಗತವಾಗಿ ನಡೀತಿತ್ತು ಸರ್, ನಾನು ಅಂತ. ಇವಾಗ ಜಿಲ್ಲಾವಾರು ಇದು ಹೊಸ ಟ್ರೆಂಡ್. ಇದು ಹೊಸ ಟ್ರೆಂಡ್. ಯಾರು ನೀವು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅಂದ್ರೆ ಯಾರು ಬೇಕಾದ್ರೂ ಕೊಡ್ಲಿ, ಪರವಾಗಿಲ್ಲ. ಅದು ಪ್ರಶ್ನೆ ಯಾರು ಕೂಡ ಬಂದ್ ಹೇಳಿಲ್ಲ. ನನಗೆ ಹೈಕಮಾಂಡ್ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗ್ತೇನೆ, ಸಿದ್ದರಾಮಯ್ಯ ಹೋಗ್ತಾರೆ ಅಂತ ಯಾವ ಶಾಸಕರು ಹೇಳಿಲ್ಲ. ಇಲ್ಲ, ನಾಗರಾಜ್ ಯಾದವ್ ಫಸ್ಟ್ ನಾನ್ ಯಾಕೆ ಆಗ್ಬಾರ್ದು, ಇವಾಗ ನಮ್ ಜಿಲ್ಲೆಯವರು ಆಗ್ಬೇಕು. ಥರ್ಡ್ ಟ್ರೆಂಡ್ ನೀವು ಹೇಳ್ದಂಗೆ ನಾನೇ, ಅದು ಬರ್ಬೋದೇನೋ? ಯಾವುದು ಬರುವುದಿಲ್ಲ. ಒಂದು ಮಾತ್ರ ಆರ್ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. 136 ಶಾಸಕರ ಬೆಂಬಲವನ್ನು ಸಿದ್ದರಾಮಯ್ಯನವರಿಗಿದೆ, ಹೈಕಮಾಂಡ್ ಅವರ ಆಶೀರ್ವಾದ ಇದೆ. ನ್ಯಾಯಾಲಯ ಯಾವ ತೀರ್ಮಾನ ಬಂದರೂ ಕೂಡ ಅದು ನ್ಯಾಯಬದ್ಧವಾದ ತೀರ್ಮಾನ ಬರ್ತದೆ, ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಮಾತು ಹೇಳ್ತೀವಿ. ಬದಲಾವಣೆ ಪ್ರಶ್ನೆ ಇಲ್ಲವೇ ಇಲ್ಲ. ಬಿಜೆಪಿಗೆ ಯಾವುದೇ ಅಂತ ಒಂದು ಯಾವುದೇ ಒಂದು ವಿಚಾರಧಾರೆಗಳು ಅವ್ರ ಮುಂದೆ ಇಲ್ಲ. ಹಾಗಾಗಿ ನಮ್ಮನ್ನ ಅಕ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ದೇವಸ್ಥಾನದ ಬಗ್ಗೆ ಮಾತಾಡಿದ್ರು. ಸಿದ್ದರಾಮಯ್ಯನವರು ಎಷ್ಟು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಪಟ್ಟಿ ಕೊಡ್ತಿರೋ ಕೇಳಿ. ಅವರು ಚಾಮುಂಡೇಶ್ವರಿಗೆ ಪ್ರತಿ ವರ್ಷ 4 ಸಲ ಹೋಗಿ ಬರ್ತಾರೆ. ಏನ್ ಇವತ್ತು ಮನೆ ದೇವ್ರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಈ ರೀತಿಯಂತ ಸಂಕುಚಿತ ಮನೋಭಾವಗಳು ಇರಬಾರ್ದು. ಆ ರೀತಿ ಸಣ್ಣದಾಗಿ ಯೋಚನೆ ಮಾಡಬಾರ್ದು. ದೇವರನ್ನು ಯಾರಪ್ಪನ ಮನೆ ಆಗ್ತೀನೋ ಅಲ್ಲ, ಅವರು ಭಕ್ತಿ ಭಾವನೆ ಬಿಟ್ಟಿರ್ತಕ್ಕಂಥದ್ದು. ರಾಜ್ಯದ ಮುಖ್ಯಮಂತ್ರಿಗಳು ಕಷ್ಟ ಬಂದಾಗ ವೆಂಕಟರಮಣ ಹೇಳ್ತಕ್ಕಂಥದ್ದು ಬಿಜೆಪಿಯ ಜಾಯಮಾನ, ಒಂದ್ ಸ್ಪೆಷಲ್ ಡಿಬೇಟ್ ಮಾಡೋಣ ಸಿದ್ದರಾಮಯ್ಯನವರ ದೈವ ಭಕ್ತಿ ಕುರಿತಾಗೇನೆ. ಬಟ್ ಇವತ್ತಿನ ಟಾಪಿಕ್ ಅದಲ್ಲ. ಬದ್ರುದ್ದೀನ್ ಸರ್ ಬಹಳ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು. ಪರಮೇಶ್ವರ್ ಅವ್ರು ಹೇಳಿದ್ರು ಮೀಡಿಯಾದವ್ರು ಬಂದು ಕೇಳೋದಕ್ಕೆ ಮಾತನಾಡ್ತಿದ್ದಾರೆ, ಅವರಾಗೆ ಯಾರು ಮಾತನಾಡ್ತಿಲ್ಲ. ಸರ್ ಬೇಸಿಕ್ ಪ್ರಶ್ನೆ, ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ಆಸೆ ಆಕಾಂಕ್ಷೆ, ಅವ್ರ ಮೇಲೆ ನಂಬಿಕೆ ಭರವಸೆ ಇದ್ದಿದ್ರೆ ಸಿದ್ದರಾಮಯ್ಯನವ್ರು ಇದ್ದಾರಿ, ನಾನು ಅಲ್ಲ ಮತ್ತೊಬ್ರು ಅಲ್ಲ, ಯಾರೂ ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ. ಕಷ್ಟನ ಸರ್ ಎಂ ಬಿ ಪಾಟೀಲ್ರಿಗೆ ಹೇಳಕ್ಕೆ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಕಷ್ಟನ ಹೇಳಕ್ಕೆ, ಪರಮೇಶ್ವರ್ ಅವ್ರಿಗೆ ಕಷ್ಟನ ಹೇಳಕ್ಕೆ. ಮಾಧ್ಯಮದವರು ಕೇಳಿದ್ರು ಅಂದ ತಕ್ಷಣ ಹೌದು ನಾನು ಆಗ್ತೀನಿ ಅಂತ ಹೇಳಬೇಕು ಅಂತ ಕಂಪಲ್ಸರಿ ಯಾರು ಮಾಡಿರೋದು? ಇಲ್ಲ, ಈಗ ನೋಡಿ, ಈ ರಾಜಕಾರಣಿಗಳಿಗೆ ಒಂದು ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ಇದು ಈ ಹೇಳಿಕೆಗಳಿದೆಯಲ್ಲ, ಇದು ಅಶಿಸ್ತಿನ ಪರಮಾವಧಿ. ನಾವು ಪ್ರತಿಪಕ್ಷಗಳನ್ನ ಈ ವಿಚಾರದಲ್ಲಿ ಟೀಕೆ ಮಾಡಬಾರ್ದು. ಯಾಕೆಂದರೆ ಪ್ರತಿಪಕ್ಷಗಳು ಇರೋದೇ ಇವ್ರು ಎಲ್ಲಿ ಎಡುತ್ತಾರೆ, ಏನು ತಪ್ಪುಗಳು ಮಾಡ್ತಾರೆ, ಮುಖ್ಯಮಂತ್ರಿ ಇಳೀಲಿ, ಈ ಮುಖ್ಯಮಂತ್ರಿ ಸರಿ ಇಲ್ಲ ಅಂತ ಹೇಳಿದ್ರಲ್ಲಿ ಅವರು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಮಾಡ್ತಾರೆ. ಆದರೆ ಖುದ್ದು ಅವ್ರ ಪಕ್ಷದವರೇ ಹೇಳೋದು ಇದೆಯಲ್ಲ, ಇದು ಮೂರ್ಖತನದ ಪರಮಾವಧಿ. ಇವರು ಜನ ನೀಡಿರೋಂಥ ಮ್ಯಾಂಡೇಟ್ನ ಅಪಮಾನ ಮಾಡ್ತಾ ಇರುವಂಥದ್ದು. ಇವರಿಗೆ ಏನಾದ್ರು ಬದಲಾಯಿಸೋಕ್ಕಿದ್ರೆ ಹೋಗಿ ಹೈಕಮಾಂಡಲ್ಲಿ ಹೇಳಿ, ಬದಲಾಯಿಸೋಕ್ಕೆ ಹೇಳಿ, ಮಾಡಿದ್ರೆ ಮಾಡಲಿ, ಇಲ್ಲಾಂದ್ರೆ ಅದು ಅವ್ರ ಆಂತರಿಕ ವಿಚಾರ. ಇವ್ರು ಬಹಿರಂಗವಾಗಿ ಹೇಳ್ಕೊಂಡು ಕೂತ್ರೆ ಏನಾಗತ್ತೆ ಅಂದರೆ ಸ್ಮಿತಾ, ಇವ್ರಿಗೆ ಅವ್ರಿಗೇನು ನಷ್ಟ ಇಲ್ಲ, ಈ ರಾಜ್ಯದ ಜನಕ್ಕೆ ನಷ್ಟ ಆಗುತ್ತೆ. ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಒಂದು ಕನಿಷ್ಠ ಜ್ಞಾನ ಇಲ್ಲದಂಥ ಹಿರಿಯ ರಾಜಕಾರಣಿಗಳು ಇಂಥವನ್ನೆಲ್ಲ ಮಾಡ್ತಾರೆ. ಇವ್ರಿಗೆ ನಾನು ಹೇಳ್ದಂಗೆ ಆಸೆ ಅಲ್ಲ, ದುರಾಸೆ, ಒಂದು ಚಟ. ಒಂದು ಏನಂದರೆ ನಾನು ಏನೋ ಮಾತಾಡ್ಬಿಡ್ತೀನಿ, ಮಾಧ್ಯಮಗಳು ಪ್ರಚಾರದಲ್ಲಿ ಇರಬೇಕು ಅನ್ನೋ ಹುಚ್ಚು. ನೋಡಿ, ಇವರು ಮಾಧ್ಯಮದಲ್ಲಿ ಹೇಳಿಕೆ ತಕ್ಷಣ ಯಾವನು ಮುಖ್ಯಮಂತ್ರಿ ಆಗಲ್ಲ. ಈ ರಾಜ್ಯದ ಜನ ಇವರಿಗೆ ಮ್ಯಾಂಡೇಟ್ ಕೊಟ್ಟಿರೋದು. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಮಾಡಿದ್ದಾರೆ. ಬದಲಾಯಿಸಬೇಕೋ ಅವ್ರು ಹೇಳ್ದಂಗೆ ಶಾಸಕರ ಬಂಡೆ ಹೇಳ್ಬೇಕು, ಅಥವಾ ಶಾಸಕರ ಒಂದು ಗುಂಪು ಹೇಳಬೇಕು, ಅಥವಾ ಹೈಕಮಾಂಡ್ಗೆ ಇವರು ಸರಿ ಇಲ್ಲ ಅಂತ ಹೇಳ್ಬೇಕು. ಒಂದು ಮಾತನ್ನ ನಾಗರಾಜ್ ಯಾದವ್ ಅವರು ಹೇಳಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಿಕೆ ಅಂತ ಹೇಳುವಂಥ ಎದೆಗಾರಿಕೆ ಹೈಕಮಾಂಡ್ಗೆ ಇದೆಯಾ? ನಾನು ಹೇಳ್ತೀನಿ ಅವ್ರು ವೀಕ್ ಆಗಿಲ್ಲ. ನನಗೆ ಗೊತ್ತಿರೋ ಹಂಗೆ ಕಾಂಗ್ರೆಸ್ಸಲ್ಲಿ, ಇಡೀ ದೇಶದ ಆಲ್ ಇಂಡಿಯಾ ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬಿಟ್ಟರೆ ಅತ್ಯಂತ ಪ್ರಭಾವಿ ಸಿದ್ದರಾಮಯ್ಯ. ನಾನು ತಿಳ್ಕೊಂಡಂಗೆ ಇವರನ್ನ ಮುಟ್ಟುವಂಥ ಒಂದು ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಬದಲಾಯಿಸೋದಾಗ್ಲಿ ಇವ್ರು ಹೇಳ್ತಾರೆ ಸ್ಮಿತಾ ಅವ್ರಿಗೆ ಅನುಮಾನ ಇದೆ, ಯಾಕೆ ಹೇಳ್ಬೇಕು? ಕೇಳಿದ ತಕ್ಷಣ ಯಾಕೆ ಹೇಳ್ಬೇಕು? ಹಿಂಗೆ ಹೇಳ್ಬೋದಲ್ಲ. ಒಂದ್ ದಿವಸ ನಾನು ಆಗ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಶಾಸಕರ ಬೆಂಬಲ, ಆಮೇಲೆ ಕೇಂದ್ರದಲ್ಲಿ ಬೆಂಬಲ ಇರೋವರೆಗೂ ಕೂಡ ಯಾರು ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ಕೊಂಡು ಅವ್ರ ಸೀಟ್ ಕಾಲಿಲ್ಲ ಅನ್ಕೊಂಡು
ನಾನು ಆಕಾಂಕ್ಷಿಯಿಂದ ಯಾಕೆ ಹೇಳ್ಬೇಕು? ಅದು ಆಕಾಂಕ್ಷಿ ನಿಜ. ಯಾರು ಹೇಳಿದ್ರು ವಾಲಂಟಿಯರ್ ಆಗಿ? ಎಲ್ಲರೂ ಹೇಳಿದ್ರು. ಮೀಡಿಯಾದವರು ಕೇಳಿದ್ದಕ್ಕೆ, ಮಾಧ್ಯಮದವರು ಕೇಳಿದಾಗ ಒಂದ್ ನಿಮಿಷ. 136 ಜನಕ್ಕೂ ಆಸೆ ಆಕಾಂಕ್ಷೆಗಳು ಇರಬಹುದು. ಆದ್ರೆ ಒಂದ್ ನಿಮಿಷ ತಿಳ್ಕೊಳ್ಳಿ, ಯಾರು ಭಿನ್ನಮತ ಮಾಡಿಲ್ಲ ಸಿದ್ದರಾಮಯ್ಯ ಅವರ ವಿರುದ್ಧ. ಯಾವಾಗ ಭಿನ್ನಮತ ಇರ್ತದೋ ಆ ವಿಚಾರಗಳು ಹೇಳಿದ್ ಮಾತಾಡಿದೆ. ಒಂದು ಭಿನ್ನಮತ ಇರಬೇಕು. ಇಲ್ಲ ಹೈಕಮಾಂಡ್ ಭಿನ್ನಮತ ಇಲ್ಲ ರಾಜ್ಯದಲ್ಲಿ. ಬಂದೆ ಬದ್ರುದ್ದೀನ್ ಸರ್. ನಾಗರಾಜ್ ಯಾದವ್ ಜಿ ನೀವೇ ಹೇಳ್ದಂಗೆ ಬರ್ತೀನಿ ಸರ್, ಬರ್ತೀನಿ ಒಂದ್ 10 ಸೆಕೆಂಡ್ ಇಲ್ಲ ನಾಗರಾಜ್ ಯಾದವ್ ಅವ್ರಿಗೆ ಮೋಂಜಿ ನಿಮ್ಗೆ ಬರ್ತೀನಿ ನಾಗರಾಜ್ ಯಾದವ್ ಸೆಕೆಂಡ್ ಬ್ರೇಕಿಂಗ್ ಪ್ಲೇ ಮಾಡಿ. ಸೆಕೆಂಡ್ ಬ್ರೇಕಿಂಗ್ ಕೇಳಿಸ್ಕೊಳ್ಳಿ. ನಾಗರಾಜ್ ಯಾದವ್ ಜಿ ನೀವು ಕೇಳ್ತಿದ್ರಲ್ಲ ಯಾಕೆ ಮಾತಾಡಬಾರ್ದು, ಯಾಕೆ ಮಾತಾಡಬೇಕು, ಏನಾಗುತ್ತೆ ಮಾತಾಡಿದ್ರೆ? ದೊಡ್ಡ ದೊಡ್ಡ ನಾಯಕರ ನಡೆಯಿಂದ ಮುಜುಗರ ಯಾರಿಗೆ? MLC-ಗಳಿಗೆ, ಕಾರ್ಯಕರ್ತರಿಗೆ. ಈಗ ತಾನೇ ಮೊದಲ ಬಾರಿ ಶಾಸಕರಾಗಿ ಬಂದವರಿಗೆ ನಾನು ಹೇಳ್ತಿಲ್ಲ, ಪತ್ರ ನಿಮ್ಮದೇ ಪಕ್ಷದ MLC-ಗಳು ಬರೆದಿರೋ ಪತ್ರ. ದೊಡ್ಡ ನಾಯಕರ ನಡೆಯಿಂದ ಕಿರಿಯರಿಗೆ ಮುಜುಗರ, ಹೈಕಮಾಂಡ್ ಮುಂದೆ ಬೇಸರವನ್ನ ತೋಡ್ಕೊಂಡಿದ್ದಾರೆ MLC-ಗಳು. ಪಕ್ಷದ ವರ್ಚಸ್ಸು ಘನತೆ ಡ್ಯಾಮೇಜ್ ಆಗ್ತಿದೆ. ಯಾರಿಂದ? ಹಿರಿಯರಿಂದ ಸರ್, ಹಿರಿಯರಿಂದ ಆಗ್ತಿರೋ ಮುಜುಗರಕ್ಕೆ ದಯಮಾಡಿ ಬ್ರೇಕ್ ಹಾಕಿ. ಬರ್ದವ್ರು ಯಾರು? ದಿನೇಶ್ ಗೂಳಿಗೌಡ್ರು, ಮಂಜುನಾಥ್ ಭಂಡಾರಿ, ಬಿಜೆಪಿಯವರ ನನ್ನ ಕೊಲೀಗ್ಸ್ ಆಗಿರ್ತಕ್ಕಂಥವ್ರು, ವಿಧಾನ ಪರಿಷತ್ ಸದಸ್ಯರು ಬರೆದಿರ್ತಕ್ಕಂಥದ್ದು ನನಗೆ ಮಾಧ್ಯಮಗಳ ಮೂಲಕ ನೋಡಿ ಆಶ್ಚರ್ಯ ಆಯ್ತು. ಇದು ಆಂತರಿಕವಾಗಿ ಬರೀತಕ್ಕಂಥ ವಿಚಾರಗಳ ಬಹಿರಂಗಪಡಿಸಿದೆ. ದಟ್ ಇಸ್ ಆಲ್ಸೋ ಇಂಡಿಸಿಪ್ಲಿನ್. ದಟ್ ಇಸ್ ಆಲ್ಸೋ ಇಂಡಿಸಿಪ್ಲಿನ್. ರಿಲೀಸಿಂಗ್ ಟು ದ ಮೀಡಿಯಾ ಆಲ್ಸೋ ಇಂಡಿಸಿಪ್ಲಿನ್. ಐ ವಿಲ್ ನಾಟ್ ಅಗ್ರಿ ವಿತ್ ದಿಸ್. ನಮಗೆ ಆಂತರಿಕವಾಗಿ ನಮ್ಮ ಪಕ್ಷದಲ್ಲಿರ್ತಕ್ಕ ವಿಚಾರಗಳು ಮಾತಾಡಬೇಕು ಅಂತಂದ್ರೆ ಹೈಕಮಾಂಡ್ 4 ಗೋಡೆಗಳ ಮುಂದೆ ಮಾತಾಡಬೇಕು ಅಂತ ಬಹಿರಂಗ ಬರೆದು ಪತ್ರಿಕೆ ಕೊಡ್ತಕ್ಕಂಥ ಇಂಡಿಸಿಪ್ಲಿನ್ ಮಾತಾಡ್ತಾ ಇದ್ದೀನಿ. ಪರಿಸ್ಥಿತಿ ಇದ್ರೆ ಆಚೆ ಯಾಕೆ ಬರ್ತಿತ್ತು? ಮೋಹನ್ ವಿಶ್ವ ಅವರೇ, ಒಳಗಡೆ ಮಾತಾಡೋ ಅವಕಾಶಗಳಿದ್ದಿದ್ರೆ ಆಚೆ ಯಾಕೆ ಬರ್ತಿತ್ತು? ಈಗ 2 ಪಾಯಿಂಟ್ ರೈಸ್ ಮಾಡಿದ್ರು ಅವರು. ಒಂದು, ಅವಾಗಿಂದ ಮಾತಾಡ್ತಾರೆ ಹೈಕಮಾಂಡ್ಗೆ ಪವರ್ ಇರೋದು ಬದಲಾವಣೆ ಮಾಡೋದಕ್ಕೆ. ಹೈಕಮಾಂಡ್ ಕೇಳಿಸ್ಕೊಳ್ರಿ ಸರ್, ಅಭಿಪ್ರಾಯದೊಂದಿಗೆ ಹೈಕಮಾಂಡ್ ಒಂದೇ ಅಲ್ಲ. ಸಿದ್ದರಾಮಯ್ಯನವರು ಅಷ್ಟೊಂದು ಪವರ್ಫುಲ್ ಆಗಿದ್ರೆ ಅಥವಾ ಇವರೆಲ್ಲ ಇಷ್ಟು ಜನ ಡೆಲ್ಲಿಗೆ ಟ್ರಿಪ್ ಹೊಡಿತಾ ಇದಾರಲ್ಲ, ಯಾಕೆ ಇದುವರೆಗೂ ಒಂದೇ ಒಂದ್ಸಲಿ ರಾಹುಲ್ ಗಾಂಧಿ ಬಾಯಿಂದ, ಸೋನಿಯಾ ಗಾಂಧಿ ಬಾಯಿಂದ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡಲ್ಲ, ಏನಾದ್ರು ನಾವು ಜೊತೆ ನಿಲ್ತೀವಿ ಅಂತ ಒಂದೇ ಒಂದು ಟ್ವೀಟ್ ಬಂದಿಲ್ಲ, ಒಂದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ಯಾಕೆ ಬಂದಿಲ್ಲ? ಮಾತಾಡಲೇ ಇಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಪರಿಣಾಮ ಯಾದವ್ ಜಿ